ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಗ್ ಕನ್ನಡ. ಇವತ್ತು ನಾನು ತುಂಬ ಆರೋಗ್ಯಕರವಾದಂತಹ ಮೆಂತ್ಯ ಹಿಟ್ಟನ್ನು ಮಾಡ್ತಾ ಇದ್ದೀನಿ. ಅದ್ರ ಮುದ್ದೆನೂ ಕೂಡ ಮಾಡ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ನಾನು 2 ಗ್ಲಾಸ್ ಗೋಧಿ, 2 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಉದ್ದು, 1 ಗ್ಲಾಸ್ ಮೆಂತ್ಯನ ತಗೊಂಡಿದ್ದೀನಿ. ಅಲ್ಲಿ ಒಂದೇ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅನ್ಕೋಬೇಡಿ, ಇನ್ನೂ 1 ಗ್ಲಾಸ್ ಅಕ್ಕಿ ಹಾಕ್ತೆ. ಅದರ ಅಳತೆನೇ ಗ್ಲಾಸ್ ಸಿಕ್ಕಿಲ್ಲ, ಹಾಗಾಗಿ ಅಷ್ಟೇ ಒಂದೇ ಗ್ಲಾಸಲ್ಲಿ ಇಟ್ಟಿರೋದು. ಟೋಟಲಾಗಿ 2 ಗ್ಲಾಸ್ ರೈಸ್ ತೊಗೋಬೇಕು. ಇವಾಗ ಇದನ್ನು ಎಲ್ಲನೂ ಒಂದೊಂದಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗ್ತಾ ರೆಡಿ ಇದೆ ಅಂತ ಹೇಳಿ. ಒಂದೊಂದೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಮೆಂತ್ಯ ಮುದ್ದೆಯಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹೆಲ್ತ್ಗೆ, ಹೇರ್ಗೆ, ಸ್ಕಿನ್ಗೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಮೆಂತ್ಯ ಮುದ್ದೆ ಸೊಂಟಕ್ಕೆ ಶಕ್ತಿ ಕೊಡುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಕೈಕಾಲು ನೋವು ಮತ್ತು ಜಾಯಿಂಟ್ ಪೇನ್ಸು ಏನಾದರೂ ಇತ್ತು ಅಂತಂದರೆ ಅದಕ್ಕೂ ಕೂಡ ಒಳ್ಳೆಯದು. ಇದನ್ನು ಬಾಣಂತಿಯರಿಗೆ ಮತ್ತು ಋತುಮತಿ ಆದವ್ರಿಗೆ ಈ ಮೆಂತ್ಯ ಮುದ್ದೆನ ಕೊಟ್ಟರೆ ಅವ್ರಿಗೆ ಸ್ವಲ್ಪ ಶಕ್ತಿ ಬರುತ್ತೆ. ಅಷ್ಟೇ ಅಲ್ಲದೆ ವಯಸ್ಸಾದವ್ರಿಗೆ ಮತ್ತು ಮಕ್ಕಳಿಗೂ ಕೂಡ ಕೊಡ್ಬೋದು ಅಂತ ಹೇಳ್ತಾರೆ. ಅಲ್ಲದೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಮತ್ತು ಹೇರ್ ಗ್ರೋತ್ಗೆ ಇದು ತುಂಬ ಸಹಾಯ ಮಾಡುತ್ತೆ. ಎಲ್ಲನೂ ಮಿಕ್ಸ್ ಮಾಡಿ ಕೂಡ ಹುರ್ಕೋಬೋದು, ಅಥವಾ ಈ ಥರ ಸಪ್ರೇಟಾಗಿ ಬೇಕಾದರೂ ಹುರ್ಕೋಬೋದು. ಸಪ್ರೇಟಾಗಿ ನಾನಿಲ್ಲಿ ಹುರ್ಕೊತಾ ಇರೋದು. ನಾನು ಇಲ್ಲಿ ಬಿಳಿ ಉದ್ದನ್ನು ಬಳಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬ್ಲ್ಯಾಕ್ ಉದ್ದು ಬರುತ್ತಲ್ಲ, ಕಪ್ಪು ಉದ್ದು, ಅದನ್ನಾದರೂ ಕೂಡ ಬಳಸ್ಕೋಬೋದು. ನಮ್ಮಮ್ಮ ನನಗೆ ಇದನ್ನು ನನ್ನ ಋತುಮತಿ ಆದಾಗಲೂ ಕೂಡ ಕೊಟ್ಟಿದ್ದರು. ಆ್ಯಂಡ್ ನನ್ನ 2 ಬಾಣಂತನದಲ್ಲೂ ಕೂಡ ಕೊಟ್ಟಿದ್ದರು. ನಾನು ತುಂಬಾ ತಿಂದಿದ್ದೀನಿ ಈ ಮುದ್ದೆನ. ತುಂಬಾ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ನನ್ನ 2ನೇ ಬಾಣಂತನದಲ್ಲಿ ನನ್ನ ಮಗಳು ಮತ್ತು ನನ್ನ ತಂಗಿ ಮಗ ಇಬ್ಬರೂ ಈ ಮುದ್ದೆನ ತುಂಬ ಇಷ್ಟಪಟ್ಟು ತಿನ್ನೋರು. ನಾನು ತಿನ್ನೋವಾಗಲೆಲ್ಲ ಬಂದು ಜೊತೆಗೆ ಜಾಯಿನ್ ಆಗ್ತಾಯಿದ್ರು. ತುಂಬ ಇಷ್ಟಪಟ್ಟು ತಿನ್ನೋರು ಅವರು ಕೂಡ. ಇವಾಗ ನನ್ನ ಮಗಳು ಕೇಳಿದ್ಲು ಅಂತ ನಾನು ಇದನ್ನು ಮತ್ತೆ ಮಾಡ್ತಾ ಇರೋದು. ಎಲ್ಲನೂ ಹುರ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಕಡಿಮೆನೇ ಕ್ವಾಂಟಿಟಿ ಇದ್ದಿದ್ದರಿಂದ ಮನೇಲೇ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ತರ್ತರಿಯಾಗಿ ಮಾಡ್ಕೋಬಾರ್ದು. ಈ ಮುದ್ದೆಗೆ ನೈಸಾಗಿರಬೇಕು. ಹಾಗಾಗಿ ನಾನು ನೈಸಾಗೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ನಾನು ನನ್ನ ಮಗಳಿಗೆ ಅಂತ ಹೇಳಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇಲ್ಲಿ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ರುಚಿಗೆ ನೋಡಿಕೊಂಡು ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ತುಪ್ಪ ಕೂಡ ಹಾಕೋಬೋದು, ಬಟ್ ನಾನು ಇವಾಗ ಹಾಕ್ಕೊಂಡಿಲ್ಲ. ನಾನು ಮುದ್ದೆಗೆ ಹಾಕ್ಕೊತೀನಲ್ವ, ಹಂಗಾಗಿ ಇವಾಗ ಹಾಕ್ಕೊಂಡಿಲ್ಲ. ಈ ಥರ ಹಸಿಟ್ಟು ಮೊದಲೇ ಹಾಕೋದ್ರಿಂದ ಗಂಟು ಕಟ್ಟೋದಿಲ್ಲ ಅಂತ ಹೇಳಿ ನಾನು ಒಂಚೂರು ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಅದೆಲ್ಲ ಚೆನ್ನಾಗಿ ಕುದಿ ಬಂದು ಬೆಲ್ಲ ಎಲ್ಲ ಕರಗಿದ ಮೇಲೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ಅದಕ್ಕೆ ಬರೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮುದ್ದೆ ಮಾಡ್ಕೊತೀವಲ್ಲ ಹಾಗೆಯೇ. ಇವಾಗ ಸ್ವಲ್ಪ ಮುದ್ದೆ ಕಟ್ಟೋವಾಗ ತುಪ್ಪನ ಮಧ್ಯ ಸಾರ್ಕೊಂಡು ಮುದ್ದೆ ಕಟ್ಟಿದ್ರೆ ಮುದ್ದೆ ರೆಡಿ ಆಗುತ್ತೆ. ಈ ಥರ ಒಂದು ಹೋಲ್ ಮಾಡಿ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದ್ದೀನಿ ಅಷ್ಟೇನೆ. ಸೈಡಿಗೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಥರನೇ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ಹಾಕ್ಕೊತೀವಿ. ಇವಾಗ ಈ ಮುದ್ದೆ ರೆಡಿ ಆಯಿತು.
ಬಂದ ತಿರ್ಗ ಬಾಯ್ 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 ಇವಾಗ ಯಾಕೆ ನೋಡ ಡ್ಯಾನ್ಸ್ ಡ್ಯಾನ್ಸ್ ಮಾಡ ಇಲ್ಲೇ ಡ್ಯಾನ್ಸ್ ಡ್ಯಾನ್ಸ್ no dance. ಹೀಗೆ ನನ್ನ ಮಕ್ಕಳ ಹತ್ರ ಸ್ವಲ್ಪ ಹೊತ್ತು ಆಟ ಆಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ನನ್ನ ಮಗಳು ಗೋಬಿ ಕೇಳಿದ್ಲು, ಹಾಗಾಗಿ ಮಾಡೋಣ ಅಂತ ಬಂದೆ. ಹೀಗೆ ಮನೆಯಲ್ಲೇ ಸ್ವಲ್ಪ ಮಾಡಿಕೊಟ್ರೆ ನಮಗೂ ಕೂಡ ಗಿಲ್ಟ್ ಫ್ರೀ ಇರುತ್ತೆ. ಅಲ್ಲಿ ಏನೇನೋ ಹಾಕ್ತಾರೆ ಹಾಗೆ ಹೀಗೆ ಅಂತ ಅನ್ಕೋತಾ ಇರ್ತೀವಿ. ಹೊರಗಡೆ ತಿನ್ನೋದಿಲ್ಲ ಅಂತ ಏನೂ ಇಲ್ಲ, ಯಾವಾಗಾದರೂ ಅಪರೂಪ ತಿನ್ನೋದು, ಜಾಸ್ತಿ ಎಲ್ಲ ತಿನ್ನೋದಿಲ್ಲ. ಈ ಚಾಟ್ಸ್ ಅದು ಇದು ಅಂತ ಹೇಳಿ ಅಪರೂಪನೇ ತಿನ್ನೋದು ನಾವು. ಬಟ್ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಳಿಗೂ ಖುಷಿ ಆಗುತ್ತೆ, ಮನೇಲಿ ಮಾಡಿಕೊಟ್ಟಿದ್ದಾರಲ್ಲ ಅಂತ ಹೇಳಿ. ಪ್ರತಿ ಸರಿ ಮಾಡಿದಾಗಲೂ ಕ್ಯಾಲಿಫ್ಲವರಲ್ಲೇ ಮಾಡ್ತಿದ್ದಿತ್ತು, ಬಟ್ ಈ ಟೈಮು ಈ ಎಲೆಕೋಸಲ್ಲಿ ಮಾಡೋದು ತುಂಬಾ ಅಪರೂಪ. ಯಾವಾಗೋ ಒಂದು 2 ಟೈಮ್ಸ್ ಮಾಡಿದ್ದೆ, ಬಟ್ ಈ ಸರಿ ಅದರಲ್ಲೇ ಮಾಡೋಣ ಅಂತ ಹೇಳಿ ನಮ್ಮ ಯಜಮಾನ್ರು ಹೇಳಿದ್ರು. ಹಂಗಾಗಿ ಸರಿ ಆಯಿತು ಅಂತ ಹೇಳಿ ತರಿಸ್ಕೊಂಡು ಅದನ್ನೇ ಮಾಡ್ತಾಯಿದ್ದೀನಿ. ಇದನ್ನು ಮಾಡ್ಕೊಳ್ಳೋಕ್ಕೆ ಕ್ಯಾಬೇಜ್ನ ಸಣ್ಣ ಸಣ್ಣಗೆ ಹಚ್ಕೋಬೇಕು, ಇಲ್ಲಾಂದರೆ ತುರ್ಕೊಂಡ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಇದಕ್ಕೆ ಒಂದು 1/2 ಬೌಲ್ ಆಗೋಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಮೆಣಸನ್ನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ, ಆ್ಯಂಡ್ ಚಿಲ್ಲಿ ಪೌಡರು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಪಕೋಡ ಹಾಕ್ತೀವಲ್ಲ ಅದಕ್ಕಿದ್ರೆ ಆಯಿತು. ಕ್ಯಾಬೇಜ್ ಜೊತೆ ಎಲ್ಲ ಮಿಕ್ಸ್ ಆಗಬೇಕು, ಹಾಗಾಗಿ ಎಲ್ಲ ಮಿಕ್ಸ್ ಆಗೋವರೆಗೂ ನೀಟಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಬಿಡ್ತೀನಿ. ನೋಡಿ, ಈ ಥರ ಉಂಡೆ ಕಟ್ಟೋದು ಈ ಥರ ಆದರೆ ಆಯಿತು. ಈಗ ರೆಡಿ ಇದೆ. ಇದನ್ನು ಆಯಿಲ್ ಒಳಗಡೆ ಈ ಥರ ಬಿಡಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಡ್ರೈ ಗೋಬಿ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಏಕೆಂದರೆ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಗೋಬಿನ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ.
ಒಂದು 3 ಹಸಿರು ಮೆಣಸಿನ್ಕಾಯಿನ ಈ ಥರ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಕ್ರಂಚಿಯಾಗಿ. ಹಾಗಾಗಿ ಇದೆಲ್ಲ ಸ್ವಲ್ಪ ಬೇಯಲಿ ಅಂತ ಹೇಳಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಕಾರ್ನ್ಫ್ಲವರ್ ಹಾಕಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ, ಅದಕ್ಕೇನೆ ಸೋಯಾ ಸಾಸು, ಚಿಲ್ಲಿ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು ಇಷ್ಟನ್ನು ಹಾಕ್ಕೊಂಡು, ವೆನಿಗರು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಆ ಮಿಕ್ಸ್ ಮಾಡಿರೋ ಸ್ಲರಿನ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಒಂದು ಥಿಕ್ನೆಸ್ ಬರುತ್ತಲ್ವ, ಹಾಗಾಗಿ ಈಗ ಗೋಬಿ ರೆಡಿ ಇದೆ. ನನ್ನ ಮಗಳಿಗೂ ಮತ್ತು ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ರು. ನನಗೂ ಖುಷಿ ಆಯಿತು ಅವ್ರು ಇಷ್ಟಪಟ್ಟು ತಿಂದಿದ್ದನ್ನ ನೋಡಿ. ಇನ್ನು ಗೋಬಿ ಎಲ್ಲ ತಿಂದು ನನ್ನ ಮಗಳು ಅಂಗನವಾಡಿಯಿಂದ ಬಂದಮೇಲೆ ಮಧ್ಯಾಹ್ನ ಮಲ್ಕೊಂಡೇ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಮಲಗಿದ್ದೆ, ಎದ್ದೇಳ್ತೀನಿ ಮಮ್ಮಿ ಅಂತ ಹೇಳಿ ಮಲಗಿದ್ರೆ ನನ್ನ ಮಗ ಮಲಗಿಸ್ಕೊಡ್ತಾನೆ ಇಲ್ಲ. ಅವಳ ಹತ್ರ ಹೋಗ್ಬಿಟ್ಟು ಅವಳು ಮಲಗಿದಾಗ ಪ್ರತಿ ಸರಿನೂ ಅವನು ಇದೇ ಥರನೇ ಮಾಡೋದು. ಅವಳು ಮಲಗಿದ್ದಾಗ ಇವನು ಮಲ್ಕೊಂಡ್ರೆ ಬೆಟರು, ಇಲ್ಲ ಅಂದರೆ ಇದೇ ಥರ ಕಾಟ ಕೊಡ್ತಿರ್ತಾನೆ ನನ್ನ ಮಗಳಿಗೆ. ಇಬ್ರಿಗೂ ಕಂಪೇರ್ ಮಾಡಿದ್ರೆ ನನ್ನ ಮಗ ಸಖತ್ತು ತುಂಟ ಅಂದರೆ ತುಂಟ. ಕೆಲವೊಬ್ರು ಹೇಳ್ತಾರೆ ಗಂಡ್ಮಕ್ಳು ಚೂಟಿ ಇರಲ್ಲ ಅಂತ ಹೇಳಿ, ನಿಜವಾಗ್ಲೂ ಗಂಡ್ಮಕ್ಳೇ ಸಿಕ್ಕಾಬಟ್ಟೆ ಚೂಟಿ ಇರೋದು. ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.